ಒಂದು ಗೇರು ಮೇಳದ ಒಂದು ವಸ್ತು ಪ್ರದರ್ಶನ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮಮತಾ ಗಟ್ಟಿ ಅವರು, ಇವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ, ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿದ್ದಾರೆ. ಇವರು ಕೂಡ ನಮ್ಮ ಮುಡಿಪು ಕೈರಂಗಳ ಗ್ರಾಮದವರಾಗಿದ್ದು ಸದಾಕಾಲ ಸಮಾಜಮುಖಿ ಚಿಂತನೆಯಲ್ಲಿ ಇವರು ತೊಡಗಿಸ್ಕೊಂಡು ಇವಾಗ ಕರ್ನಾಟಕ ಸರ್ಕಾರ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರು ಕೂಡ ಈ ಮೇಳಕ್ಕೆ ಪ್ರಥಮ ಬಾರಿಗೆ ಅಧ್ಯಕ್ಷರಾದ ನಂತರ ಈ ನಮ್ಮ ವಿಚಾರ ಸಂಕಿರಣಕ್ಕೆ ಬಂದಿರುವುದು ಅತೀವ ಸಂತಸ ತಂದಿದೆ ಮೇಡಮ್. ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ಸಭಿಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ನಮ್ಮ KT ಗುರುಮೂರ್ತಿರವರು ವಿಸ್ತರಣಾ ನಿರ್ದೇಶಕರು, ಇವರು ಸಹ ಸಹಾಯಕ ಪ್ರಾಧ್ಯಾಪಕರಿಂದ ಪ್ರಾಧ್ಯಾಪಕ ಹುದ್ದೆಗೆ ಹಾಗೂ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ, ಗ್ರಂಥಪಾಲಕರಾಗಿ, ಡೀನ್ ಸ್ನಾತಕೋತ್ತರರಾಗಿ ಮತ್ತು ಇವಾಗ ಇವರು ಸೇವಾವಧಿಯಲ್ಲಿ 47 ಸಂಶೋಧನಾ ಪತ್ರಿಕೆಗಳನ್ನು ಸಹ ಮಾಡಿದ್ದಾರೆ. ಅದೇ ರೀತಿ 12 ಸಂಸ್ಥೆಗಳು ಸಹ ಲಭಿಸಿರುತ್ತೆ. ಅನೇಕ ದೇಶಗಳಿಗೂ ಭೇಟಿ ನೀಡಿ ಮಣ್ಣು ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸಿರುತ್ತಾರೆ. ಇವರು ಸಹ ಇಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಗಾಗಿ ಬಂದಿರತಕ್ಕಂಥ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷ ಕಾರ್ಯಕ್ರಮ ಗೇರು ಮೇಳ ಮತ್ತು ವಿಚಾರ ಸಂಕಿರಣ 2024. ಈ ಒಂದು ಕಾರ್ಯಕ್ರಮವನ್ನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕಾಫಿ ಕಾಟ್ ಉಳ್ಳಾಳ್ ಮ್ಯಾಂಗ್ಳೂರು, ಇದರ ಜೊತೆಗೆ ICR, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಜಿಲ್ಲಾ ಕೃಷಿ ಸಮಾಜ ಮತ್ತು ಎಲ್ಲ ಗಣ್ಯರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಈ ಒಂದು ವಿಶೇಷ ರೀತಿಯಲ್ಲಿ ಉದ್ಘಾಟನೆಯನ್ನು ನಮ್ಮ ಗಣ್ಯರು ಮಾಡಿದ್ದಾರೆ. ಗೇರು, ಕ್ಯಾಶ್ಯೂ ಒಂದು ವಿಶೇಷ ಬೆಳೆ. ಕಮರ್ಷಿಯಲಿ ಈಗ ಟೀ ಮತ್ತು ಕಾಫಿ ಬಿಟ್ಟು ಅತ್ಯುತ್ತಮ ಸ್ಥಾನಕ್ಕೆ ಹೋಗುತ್ತಿರುವ ಗೇರು ಬೆಳೆ. ಇದರಲ್ಲಿ ನೀವು ಗೇರು ಅಂದರೆ ಕ್ಯಾಶ್ಯೂ ಹುಟ್ಟಿದ ಸ್ಥಳ ಕೆಲವರಿಗೆ ಗೊತ್ತಿರೋದಿಲ್ಲ. ಅದು ಹುಟ್ಟಿದ ಸ್ಥಳ ಬ್ರೆಜಿಲ್ ಅಂತ, ಅಮೇರಿಕನ್ ಕಂಟ್ರಿ, ನಾರ್ತ್ ಅಮೇರಿಕನ್ ಕಂಟ್ರಿ. ಸೊ ಈ ಒಂದು ದೇಶದಿಂದ 16ನೇ ಶತಮಾನದಲ್ಲಿ ಈ ಗೇರು ಎಂಬ ಬೀಜವನ್ನು ತಂದವರು ಪೋರ್ಚುಗೀಸ್ನವರು. ಅಂದರೆ ಮಹಾರಾಷ್ಟ್ರ, ಗೋವಾ, ಕೇರಳ, ಮ್ಯಾಂಗ್ಳೂರು ಈ ಥರ 16ನೇ ಶತಮಾನದಲ್ಲಿ ಇದನ್ನು ವಿಶೇಷವಾಗಿ ಕಾಡಿನಲ್ಲಿ ಜಾಸ್ತಿ ಬೆಳೀತಾ ಇದ್ದರು. ಅದೇ ರೀತಿ ಪರಿವರ್ತನೆ ಆಯಿತು. ಈಗಿನ ಸ್ಥಿತಿ ನಿಮಗೆ ಗೊತ್ತಿದೆ. ಈಗ ಮಾರ್ಕೆಟ್ನಲ್ಲಿ ಒನ್ ಆಫ್ ದಿ ಎಕ್ಸ್ಚೇಂಜ್ ಅರ್ನರ್ ಆಗಿದೆ ಕಾಫಿ, ಟೀ ಬಿಟ್ಟರೆ ಹೈಯೆಸ್ಟ್. ಯಾಕೆಂದರೆ ಅತಿ ಹೆಚ್ಚು ಜನರು ಈ ಗೇರನ್ನು ಕಲ್ಟಿವೇಷನ್ ಅಂದರೆ ನಮ್ಮಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಯಾಕೆಂದರೆ ಕಾಫಿ, ಟೀ ಮತ್ತು ಅಡಿಕೆ ಯಾವುದೇ ಇರಲಿ ಅದಕ್ಕೆ ಸಾಕಷ್ಟು ಒತ್ತಡಗಳಿರುತ್ತೆ ರೈತರಿಗೆ. ಆದರೆ ಈ ಬೆಳೆಗೆ ಯಾವುದೇ ಮಣ್ಣಲ್ಲಿ ಈ ಬೆಳೆಯನ್ನು ಬೆಳೆಯಬಹುದು. ನಮ್ಮನ್ನು ನೋಡಿಲಿ ಇಲ್ಲಿ ಕರಾವಳಿನಲ್ಲಿ ಬೆಳೀತಾರೆ, ಹಿಲ್ ಝೋನ್ನಲ್ಲಿ ಬೆಳೀತಾರೆ, ಮತ್ತು ಡ್ರೈಲ್ಯಾಂಡ್ ರೀಸನ್ನಲ್ಲಿ ಬೆಳೀತಾರೆ. ಕರ್ನಾಟಕದ ಎಲ್ಲ ಕಡೆಯೂ ಬೆಳೀತಾ ಇದ್ದಾರೆ. ಈಗ ಸುಮಾರು ಇಂಡಿಯಾದಲ್ಲಿ 0.7 ಮಿಲಿಯನ್ ಹೆಕ್ಟೇರ್ ಇಡೀ ಇಂಡಿಯಾದಲ್ಲಿ. ಅದು ಅತಿ ಹೆಚ್ಚಿನ ಬೆಳೆ ಮಹಾರಾಷ್ಟ್ರ ಬಿಟ್ಟರೆ, ಮಹಾರಾಷ್ಟ್ರ, ಆಂಧ್ರ, ಗೋವಾ, ಕರ್ನಾಟಕ ಹೀಗೆ 8 ರಾಜ್ಯಗಳು ವಿಶೇಷವಾಗಿ ಸುಮಾರು 0.8 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ. ಅಂದರೆ 2020
22-23 ಅಂಕಿಅಂಶದಲ್ಲಿ. ಇದು ವಿಶೇಷವಾಗಿ ಯಾಕೆಂದರೆ ಫ್ಯಾಕ್ಟ್ರಿ ಇರೋದ್ರಿಂದ ಮತ್ತು ಬೇರೆ ಬೇರೆ ಅತಿ ಹೆಚ್ಚಿನದಾಗಿ ಅದು ಇಂಡಸ್ಟ್ರಿನಲ್ಲಿ ಕ್ಯಾಶ್ಯೂ ನಟ್ ಮಾಡೋದ್ರಿಂದ ಸುಮಾರು ಆಲ್ ಓವರ್ ವರ್ಲ್ಡ್ 2 ಮಿಲಿಯನ್ ಪೀಪಲ್ಸು ಈ ಕಲ್ಟಿವೇಷನ್ನಿಂದ ಹಿಡಿದು ಪ್ರೊಸೆಸಿಂಗಿಂದ ಹಿಡಿದು ಮಾರ್ಕೆಟಿಂಗಿಂದ ಹಿಡಿದು ಅಷ್ಟು ಜನ ಇದಕ್ಕೆ ಭಾಗವಹಿಸ್ತಿದ್ದಾರೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಅವರ ಇನ್ವಾಲ್ವ್ಮೆಂಟು ಕೊನೆಗೂ ಮಾರ್ಕೆಟ್ನಲ್ಲಿ. ಇದೇ ರೀತಿ ಸುಮಾರು ನಮ್ಮ ವರ್ಲ್ಡ್ನಲ್ಲಿ ಅತಿ ಹೆಚ್ಚು 33 ಕಂಟ್ರೀಸ್ ಅಂದರೆ 33 ಕಂಟ್ರೀಸ್ ಈ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಅದರಲ್ಲಿ ನಮ್ಮ ಭಾರತ ಎರಡನೆಯ ಅಂತಾರಾಷ್ಟ್ರೀಯ ಅಂದರೆ ಎರಡನೆಯ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡ್ತಾಯಿದೆ. ಯಾಕೆಂದರೆ ದ ಏರಿಯಾ ಈಗ ವಿಯೆಟ್ನಾಂ ಅಂತ ಮೊದಲನೇ ದೇಶ, ಇದು ದಿ ವರ್ಲ್ಡ್ನಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾಯಿದೆ ವಿಯೆಟ್ನಾಂ. ಅದು ಬಿಟ್ಟರೆ ಇಂಡಿಯಾ. ಇದರ ಜೊತೆಗೆ ಸಾಕಷ್ಟು ಕಂಟ್ರಿಗಳು ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಹೇಳಿದಾಗೆ ಯಾವುದೇ ಮಣ್ಣಿನಲ್ಲೂ ಬೆಳಿಬೋದು. ಪೂರ್ ಸಾಯಿಲಿಂದ ಹಿಡಿದು ಲ್ಯಾಟ್ರೇಟ್ ಸಾಯಿಲಿಂದ ಹಿಡಿದು ಎಲ್ಲ ಥರ ನಮ್ಮ ಮಣ್ಣಿನಲ್ಲಿ ಇದು ಹೊಂದ್ಕೊಳ್ಳುತ್ತೆ. ಈ ಒಂದು ಕ್ಯಾಶ್ಯೂ ಅಥವಾ ಗೇರು ಬೆಳೆ ಇದನ್ನು ಸಂಶೋಧನೆಯಲ್ಲಿ ಈ ಕೇಂದ್ರ 1965ರಲ್ಲಿ ಸಂಶೋಧನೆಯಲ್ಲಿ ಒತ್ತು ಕೊಟ್ಟು ಸುಮಾರು ತಳಿಗಳು ಉಲ್ಲಾಳು 1, 2, 3, 4 ಈ ಥರ ತಳಿಗಳು ಈ ಸಂಶೋಧನೆಯಲ್ಲಿ ಪ್ರಯೋಗದಲ್ಲಿ ಸುಮಾರು ವಿಧಾನಗಳಿದ್ದಾವೆ, ಪ್ರಯೋಗಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೆಚ್ಚಿನ ಕುಲಪತಿಗಳಾದಂಥ ಡಾಕ್ಟರ್ R.C. ಜಗದೀಶ್ ಅವರು ಈ ಸಂಕೀರ್ಣ ಒಂದು ಶಾಸ್ತ್ರ ಅಂದರೆ ಹೈಬ್ರಿಡೇಷನ್ ಪ್ರೋಗ್ರಾಮಿಂದ ಹೊಸ ತಳಿಗಳನ್ನು ಮಾಡೋದಕ್ಕೆ, ತಳಿಗಳಿರ್ಬೋದು ಹೈಬ್ರಿಡ್ಗಳನ್ನು ಮಾಡೋದಕ್ಕೆ ಉತ್ತೇಜನ ಕೊಟ್ಟು ಇಲ್ಲಿಗೆ ಒಬ್ಬರನ್ನ ಬ್ರೀಡರ್ ಆಗಿ ಹಾಕ್ಬಿಟ್ಟಿದ್ದಾರೆ ಈ ಸಲ, ಅಂದರೆ ತಳಿಶಾಸ್ತ್ರ ವಿಜ್ಞಾನಿಯನ್ನು. ಇದು ಯಾಕೆ ಅಂದರೆ ಇದರಲ್ಲಿ ವಿಶೇಷವಾಗಿ 2 ಥರ ಹೂವು ಇರುತ್ತೆ. ಒಂದು ಗಂಡು ಹೂವು ಇರುತ್ತೆ, ಅಂದರೆ ಹೈಲಿ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಇರೋದ್ರಿಂದ ಇದನ್ನು ನಾವು ಸಂಕೀರ್ಣ ಅಂದರೆ ಕ್ರಾಸ್ ಮಾಡೋದ್ರಲ್ಲಿ ವಿಶೇಷವಾಗಿ ಒತ್ತು ಕೊಡಬೇಕಾದ್ರೆ, ಅಂದರೆ ಹೂವು ದೊಡ್ಡದಿರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಅಂದರೆ ಪಾಲಿನೇಷನ್ ಮಾಡಬೇಕಾದ್ರೆ ಸಾಕಷ್ಟು ವಿಧಾನಗಳಿರ್ತದೆ. ಅದನ್ನು ನಮ್ಮ ವಿಜ್ಞಾನಿಗಳು ಇತ್ತೀಚಿನ ಮಟ್ಟದಲ್ಲಿ ಅಂದರೆ ಈ 2023ರಲ್ಲಿ ಸುಮಾರು ತಳಿಗಳನ್ನು ಬೇರೆ ರಾಜ್ಯಗಳಿಂದ ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರ ಆಂಧ್ರದಲ್ಲಿ ವಿಶೇಷ ತಳಿಗಳಿದ್ದಾವೆ, ಇಲ್ಲಿಗಿಂತ ಹೆಚ್ಚಿಗೆ ಈಲ್ಡ್ ಕೊಡ್ತಾ ಇದೆ. ಈ ನಮ್ಮ ಈಲ್ಡ್ ಇಂಪ್ರೂವ್ಮೆಂಟ್ ಇರ್ಬೋದು, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಸಂಸ್ಕರಣೆಯನ್ನು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳು ಉಲ್ಲಾಳ್ 3ಗೆ ನಾವು ಕ್ರಾಸಸ್ ಮಾಡ್ತಾ ಇದ್ದಾರೆ. ವಿಶೇಷ ಯಾಕೆಂದರೆ ಇದು ಒಂದು ಸಂಶೋಧನೆ, ನಾವು ಸಾಕಷ್ಟು ಒತ್ತು ಕೊಟ್ಟರೆ ನಮ್ಮ ರೈತರಿಗೆ ಹೊಸ ವೆರೈಟಿ ಅಥವಾ ಹೈಬ್ರಿಡ್ ಬರೋಂಥ ಹಂತಗಳು ಇನ್ನು 2-3 ವರ್ಷದಲ್ಲಿ, ಯಾಕೆಂದರೆ ಅದು ಹೂ ಬಿಟ್ಟು ಕಾಯಿ ಬಿಟ್ಟು ಮತ್ತು ಅದನ್ನು ನಾವು ಎವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ಎವ್ಯಾಲ್ಯೂಯೇಷನ್ ಅಂದರೆ ಪ್ರತಿಯೊಂದು ಹಂತದಲ್ಲೂ ಬೇರಿಂದ ಹಿಡಿದು ಕಾಯಿ ಬಿಡೋದ್ರೊಳಗಡೆ 3 ವರ್ಷ 4 ವರ್ಷ ಬೇಕಾಗುತ್ತೆ. ಸೊ ಈ ಒಂದು ವಿಶೇಷ ಅಳವಡಿಕೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೊಸ ತಳಿಗಳನ್ನು ಅಥವಾ ಹೈಬ್ರಿಡ್ಗಳನ್ನು ತರುವ ನಿಟ್ಟಿನಲ್ಲಿ ಇದ್ದೀವಿ. ಇದೊಂದು ವಿಶೇಷ ರೀತಿಯಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ಯಾಕೆಂದರೆ ಮಹಾರಾಷ್ಟ್ರ ತಳಿ ಮತ್ತು ಆಂಧ್ರ ತಳಿ ಸಾಕಷ್ಟು ವೈಮಧ್ಯತೆ, ಅಂದರೆ ಅದರಲ್ಲಿ ಸಾಕಷ್ಟು ಹೈ ಈಲ್ಡ್ ಅಥವಾ ಕ್ವಾಲಿಟಿ ಅಥವಾ ಎಕ್ಸ್ಪೋರ್ಟ್ ನಾವೇನು ಮಾಡ್ಕೊತೀವಿ ಗೋವಾದಿಂದ, ಮಹಾರಾಷ್ಟ್ರದಿಂದ, ಕೇರಳದಿಂದ. ಸೊ ಆ ಥರ ಇರುವ ವಿಶೇಷ ಹೊಸ ತಳಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಿಮಗೆ ಗೊತ್ತಿರುವ ಹಾಗೆ ಕೇರಳದಲ್ಲಿ ಒನ್ ಆಫ್ ದಿ ದ ಮೋಸ್ಟ್ ಕ್ಯಾಪಿಟಲ್ ವರ್ಲ್ಡ್ ಫಾರ್ ಬೆಸ್ಟ್ ಕ್ವಾಲಿಟಿ ಕೋಲಮ್ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಆ ಥರ ನಮ್ಮ
ಕರ್ನಾಟಕದಲ್ಲಿ ಸಹ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ದ ಬೆಸ್ಟ್ ಕ್ವಾಲಿಟಿ ಕ್ಯಾಶ್ಯೂವನ್ನು ನಾವು ಮಾಡೋದಕ್ಕೆ ನಾವು ಮುಂದಿನ ಯೋಜನೆಗಳನ್ನು ಹಂಚ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಿಮ್ಮಲ್ಲಿ ಗೊತ್ತಿರುವ ಹಾಗೆ ಈ ಗ್ರೇಡಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಡ್ರೈಯಿಂಗ್ ಇರ್ಬೋದು ಅಥವಾ ರೋಸ್ಟಿಂಗ್ ಇರ್ಬೋದು, ಈ ಹಂತದಲ್ಲಿ ಈ ಒಂದು ಕ್ಯಾಶ್ಯೂ ಅಥವಾ ಈ ಗೇರು ಭಾಳಷ್ಟು ಟೈಮ್ ತಗೊಳುತ್ತೆ. ಈ ಒಂದು ಇಂಡಸ್ಟ್ರಿನಲ್ಲಿ ಇದನ್ನು ಗ್ರೇಡಿಂಗು, ಪ್ರೊಸೆಸಿಂಗು, ಪ್ಯಾಕಿಂಗು ಎಲ್ಲ ಮಾಡ್ತಿದ್ದಾರೆ. ಇದರಲ್ಲಿ ಸಾಕಷ್ಟು ನಮ್ಮ ಜನ ಇನ್ವಾಲ್ವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಶ್ಯೂನಲ್ಲಿ ಯಾಕೆ 3 ಮಿಲಿಯನ್ ಅಂತ ಹೇಳಿದರೆ, ಅಡಿಕೆಗಿಂತ ಜಾಸ್ತಿ ಅತಿ ಹೆಚ್ಚಿನದಾಗಿ ಪ್ರೊಸೆಸಿಂಗ್ ನಡೆಯೋದ್ರಿಂದ ಇದರಲ್ಲಿ ವಿಶೇಷತೆ ಇದೆ. ಇದ್ರ ಜೊತೆಗೆ ಇದರಲ್ಲಿರಬೇಕಾದ ನ್ಯೂಟ್ರಿಯೆಂಟ್ ಕಂಟೆಂಟ್ ಅಂದರೆ ಕ್ಯಾಶ್ಯೂ ಆ್ಯಪಲ್ ಅಂತ ನೀವು ಕೇಳಿದ್ದೀರ. ಮುಂದೆ ಇಲ್ಲಿ ಕ್ಯಾಶ್ಯೂ ಆ್ಯಪಲ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಕ್ಯಾಶ್ಯೂ ಆ್ಯಪಲಲ್ಲಿ ಸಾಕಷ್ಟು ವಿಶೇಷ ರೀತಿಯ ಅಂಶಗಳಿರುತ್ತೆ. ನೋಡ್ರಿ, ಅದರಲ್ಲಿ ಪ್ರೋಟೀನ್, ನಾವು ಪ್ರೋಟೀನ್ ಬೇರೆ ಕಡೆ ತೊಗೊಳ್ತೀವಿ. ಪ್ರೋಟೀನ್ 18% ಇರುತ್ತೆ ಪ್ರೋಟೀನ್. ಅದರ ಜೊತೆಗೆ ಕೆಲವೊಂದು ಎಲಿಮೆಂಟ್ಸ್, ಕಾಪರ್ ಇರ್ಬೋದು, ಮ್ಯಾಂಗ್ನೀಷ್ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಅಥವಾ ವೈಟಮಿನ್ಸ್, ಥಯಾಮಿನ್ ಇರ್ಬೋದು, ವೈಟಮಿನ್ B6 ಇರ್ಬೋದು, ವೈಟಮಿನ್ K ಇರ್ಬೋದು. ಇದರ ಜೊತೆಗೆ ಇನ್ನೊಂದು 3 ಎಲಿಮೆಂಟ್, ಐರನ್ನು, ಜಿಂಕು, ಸಿಲಿಕಾ. ಸಾಕಷ್ಟು ಅದನ್ನು ತಿಂದರೆ, ಕ್ಯಾಶ್ಯೂ ಆ್ಯಪಲ್ ತಿಂದರೆ ಇಷ್ಟು ಅಂಶನ ನಾವು ದೇಹಕ್ಕೆ ತೊಗೊಂಡಂಗಾಗುತ್ತೆ. ಯಾಕೆಂದರೆ ಅದರಲ್ಲಿ ವಿಟಮಿನ್ ಸಿ, ಆಸ್ಕಾರ್ಬಿಕ್ ಆಸಿಡ್, ಫೀನಾಲ್ ಆ್ಯಂಡ್ ಫ್ಲಾವಿನಾಯ್ಡ್ಸ್. ಇದನ್ನು ನಾವು ಸೇವಿಸಿದರೆ ಯಾವುದೇ ರೋಗಕ್ಕೆ, ನಮಗೆ ರೋಗ ಬರ್ದಂಗೆ ನೋಡ್ಕೊಳ್ಳೋ ಅಂಥ ಒಂದು ಶಕ್ತಿ ಅದಕ್ಕಿದೆ. ಸೊ ಈ ಥರ ನ್ಯೂಟ್ರಿಯೆಂಟ್ ಕಾಂಪೋಸಿಷನ್ ಬೇರೆ ಯಾವುದೇ ಫ್ರೂಟ್ಸ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಈವನ್ ತರಕಾರಿಗಳಲ್ಲಾಗಲಿ ಯಾವುದೇ ಆಗಲಿ ಅತಿ ಹೆಚ್ಚಿನದಾಗಿ ತುಂಬ ವಿಶೇಷ ರೀತಿಯ ಗುಣಗಳನ್ನು, ನ್ಯೂಟ್ರಿಯೆಂಟ್ ಕಾಂಪೋಸಿಷನ್ನು ನಮ್ಮ ಕ್ಯಾಶ್ಯೂ ಆ್ಯಪಲ್ಲಿದೆ. ಬಟ್ ಅದನ್ನು ಸೇವಿಸೋದು ಸ್ವಲ್ಪ ಕಡಿಮೆ ಇದೆ. ಕೆಲವರೇ ಮಾತ್ರ ಮಾಡ್ತಾಯಿದ್ದಾರೆ. ಬಟ್ ಹೆಚ್ಚಿನದಾಗಿ ಬಳಸಿದರೆ ಇದು ತುಂಬ ಉಪಯುಕ್ತ. ಇದರ ಜೊತೆಗೆ ನೀವು ಇಂಡಿಯಾದಲ್ಲಿ ಸುಮಾರು ಇಂಡಿಯಾ, ವಿಯೆಟ್ನಾಮು, ನೆದರ್ಲ್ಯಾಂಡ್ಸ್ ಈ 3 ಕಂಟ್ರಿನಲ್ಲಿ ದೇ ಆರ್ ದಿ ಇಂಪೋರ್ಟರ್ಸ್ ಅಂತ ಕಳ್ತಾ ಇದ್ದಾರೆ. ಇಂಪೋರ್ಟರ್ಸ್ ಅಂದರೆ ಪ್ರೋಸೆಸ್ಡ್, ಪ್ಯಾಕ್ಡ್ ಆ್ಯಂಡ್ ಮಾಡಿದ ಮೇಲೆ ಬೇರೆ ಈವನ್ ಸೌದಿ ಕಂಟ್ರೀಸ್ ಇರ್ಬೋದು, ಅಮೇರಿಕನ್ ಕಂಟ್ರೀಸಿಗಿರ್ಬೋದು, ಬೇರೆ ಕಂಟ್ರಿಗೆ ಸಾಕಷ್ಟು ಇಂಪೋರ್ಟ್ ಆಗ್ತಾಯಿದೆ. ಇದ್ರ ಜೊತೆಗೆ ಯಾಕೆ ಇದು ಅಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಈಗ 2022ರಿಂದ ಸುಮಾರು ಎಷ್ಟು ಡಾಲರ್ ಅಂದರೆ $8 ಬಿಲಿಯನ್ ಮಾರ್ಕೆಟ್ ಸೈಜನ್ನು ಇದು ಮಾಡಿದರೆ 2030ಕ್ಕೆ $11 ಬಿಲಿಯನ್ ಆಗ್ಬೋದು ಅನ್ನೋದು ಈ ಒಂದು ವಿಷನ್ ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ರೈತರಲ್ಲಿ ನನ್ನ ಬೇಡಿಕೆ ಅಥವಾ ನನ್ನ ಯಾವುದೇ ಇರ್ಬೋದು, ಜಾಸ್ತಿ ಒತ್ತು ಕೊಟ್ಟರೆ ಕ್ಯಾಶ್ಯೂ ಬೆಳೆಯಲ್ಲಿ ಅಥವಾ ಗೇರು ಬೆಳೆಯಲ್ಲಿ ಅತಿ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ನೀವು ವಿಶೇಷ ರೀತಿಯಲ್ಲಿ ನೀವು ಯಾವುದೇ ಈಲ್ಡ್ ಬಂದರೂ ನಿಮ್ಮ ಹಣ ಹೆಚ್ಚಾಗುವ, ಯಾಕೆಂದರೆ ಮಾರ್ಕೆಟ್ ಪ್ರೈಸು, ಮಾರ್ಕೆಟ್ ನಂಬರು, ಸೈಜು ನೋಡಿದ್ರೆ ಮುಂದಿನ ಅವರುಗಳಲ್ಲಿ ಇದೊಂದು ಪ್ರಾಮುಖ್ಯತೆ ಬೆಳೆ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಇದರ ಜೊತೆಗೆ ಸಾಕಷ್ಟು ತಳಿಗಳನ್ನು ನಮ್ಮ ಉಲ್ಲಾಲ್ 1, ಉಲ್ಲಾಲ್ 2, 3, 4 ಈಗಲೂ ಸಹ ಅತಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ತಳಿಗಳ ಜೊತೆಗೆ ಹೊಸ ತಳಿಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಅದಕ್ಕೋಸ್ಕರ ನಮ್ಮ ತಳಿ ವಿಜ್ಞಾನಿ ಮಹಾರಾಷ್ಟ್ರದ ವೆಂಗುರಲ ಅಂತ ವೆರೈಟಿ ಇದೆ. ಅದು ಹೆಚ್ಚಿನದಾಗಿ ಸೈಜ್ ಇದೆ. ಈಗ ನೋಡಿ ಅಲ್ಲಿ ಇರುತ್ತೆ. ಹೆಚ್ಚಿನದಾಗಿ ಸೈಜ್ ಇರೋದರಿಂದ ಈ ತಳಿಯನ್ನು ಸಂಕೀರ್ಣ ಶಾಸ್ತ್ರದಲ್ಲಿ ಮಾಡಿ ಹೊಸ ತಳಿಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡುವುದರಿಂದ
ಇದರಲ್ಲಿ ವಿಶೇಷವಾಗಿ ನಾನೇನು ಹೇಳಿದರೆ ಅಂದರೆ ಗಂಡು ಮತ್ತು ಹೆಣ್ಣುವಿನಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ. ಅದರಲ್ಲಿ ವಿಶೇಷ ಯಾಕೆಂದರೆ ಗಂಡು ಹೆಣ್ಣು ಮತ್ತೆ ಸ್ಪರ್ಶ ಆಗಬೇಕಂದ್ರೆ ಅದಕ್ಕೆ ಸಾಕ್ಷಿ ನಮ್ಮ ಹನಿಬೀಸ್ ಇರ್ಬೋದು, ಫ್ಲೈಸ್ ಇರ್ಬೋದು, ಇನ್ಸೆಕ್ಟ್ಸ್ ಯಾವುದೇ ಇರ್ಬೋದು, ಆ ಒಂದು ವಾತಾವರಣ ಅದಕ್ಕೆ ಬಂದರೆ ಮಾತ್ರ ಅದು ಪಾಲಿನೇಷನ್ ಆಗುತ್ತೆ, ಕಾಲು ಕಟ್ಟುತ್ತೆ. ಅದೊಂದು ವಿಶೇಷ ರೀತಿಯಲ್ಲಿ ಒಂದು ಕಾಲು ಕೊಟ್ಟು ಕಾಲು ಆಗಲಿ ದಪ್ಪ ಆಗಲಿ ಇದಕ್ಕೆ ಕಾರಣ ಪಾಲಿನೇಷನ್ ಅದು ಸರಾಗ ಸ್ಪರ್ಶ ಒಂದು ಅತಿ ಚೆನ್ನಾಗಿ ಆದರೆ ತುಂಬ ಈಲ್ಡು ಸಹ ಬರುತ್ತೆ. ಇದರಿಂದ ಈ ಒಂದು ಗೇರು ಮೇಳ ಮತ್ತು ವಿಚಾರ ಸಂಕಿರಣದಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಷಯಗಳನ್ನು ಮಧ್ಯಾಹ್ನ ನಮ್ಮ ವಿಜ್ಞಾನಿಗಳು ಭಾಳ ಒತ್ತು ಕೊಟ್ಟು, ಅದರಲ್ಲೂ ಗೇರು ಹಣ್ಣಿನ ಸಂಸ್ಕರಣೆ ಇರ್ಬೋದು, ಮೌಲ್ಯವರ್ಧನೆ ಇರ್ಬೋದು. ನಮ್ಮ ಡಿ ಸಾಹೇಬರು ಮಾತಾಡ್ತಾರೆ, ಮೌಲ್ಯವರ್ಧನೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ. ಅದು ತಳಿಗಳ ಪ್ರಾತ್ಯಕ್ಷತೆ ಇದೆ. ಇದರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಮಣ್ಣು ಪರೀಕ್ಷೆ. ರೈತರಲ್ಲಿ ಇದೊಂದು ಮಣ್ಣಿನ ವಿಚಾರ, ಅದರಲ್ಲೂ ಸಾಯಿಲ್ ಸ್ಟೇಟಸ್ ಫಲವತ್ತತೆ ಬಗ್ಗೆ ಸಾಕಷ್ಟು ವಿಚಾರ ಗೊತ್ತಿರಬೇಕು. ಯಾಕೆಂದರೆ ನಮ್ಮ ಆರೋಗ್ಯ ಹೇಗೇನೆ ನಾವು ಕಾಪಾಡ್ತಾ ಬರ್ತೀವೋ ಅದೇ ರೀತಿ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಬೇಕಾಗತ್ತೆ. ಅದರಲ್ಲೂ ಬೇರೆ ಬೇರೆ ವಿಚಾರಗಳಲ್ಲಿ ಗೊಬ್ಬರಗಳಿರ್ಬೋದು, ಸಸಿ ಮಡಿಗಳು ಇರ್ಬೋದು, ಕಸಿ ಕಟ್ಟುವುದು ಇರ್ಬೋದು, ತೋಟ ಇರ್ಬೋದು, ಮತ್ತು ಫರ್ಟಿಲೈಸರ್ ಅಪ್ಲಿಕೇಶನ್ ಇರ್ಬೋದು. ಸಾಕಷ್ಟು ವಿಚಾರಗಳನ್ನು ಮಧ್ಯಾಹ್ನದ ವಿಚಾರ ಸಂಕಿರಣದಲ್ಲಿ ಅವರು ಪ್ರಸ್ತಾವನೆ ಮಾಡ್ತಾರೆ. ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನ ಕೊಟ್ಟಂಥ ಈ ಕೇಂದ್ರಕ್ಕೆ ಮತ್ತು ಮಾರುತೇಶ್ ಅವರಿಗೂ ಮತ್ತು ಸಿಬ್ಬಂದಿಯವರಿಗೂ ಮತ್ತು ವಿಶ್ವವಿದ್ಯಾಲಯದವರಿಗೂ ವಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮದ ನಿಮಿತ್ತ ನಮ್ಮ ಮನೋಹರ್ ಶೆಟ್ಟಿ ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ, ಇವರನ್ನು ಮುಂದಿನ ಕಾರ್ಯಕ್ರಮಕ್ಕೆ ತೆರಳಿಕ್ಕಿರುವ ಅವರನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಅವರಿಗೆ ಪವಿತ್ರವಾದಂಥ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ವಿಜ್ಞಾನಿಗಳೇ, ನಿಮಗಿದು ಪ್ರಥಮ ನನ್ನ ವಂದನೆ. ಆದ್ದರಿಂದ ವಿಜ್ಞಾನಿಗಳೇ, ಕೆಂಪೇಗೌಡರು ಅಲ್ಲಿ, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕು ಈ ಕೆಂಪೇಗೌಡರು. ಈಗ ಗೇರು ನಿಗಮದ ಅಧ್ಯಕ್ಷರಾದ್ರಿಂದ 250 ರೂಪಾಯಿ ಬಂದ್ರೆ, 250 ರೂಪಾಯಿ ಸಿಕ್ಕಿದ್ರೆ ನೀವು ಎಷ್ಟು ಸಂಶೋಧನೆ ಮಾಡಿದ ಗೇರು ತಳಿ ಇದೆ ಇದನ್ನೆಲ್ಲ ಜಿಲ್ಲೆಯಾದ್ಯಂತ ಮಾಡಿ ಗೇರಿನ ಉತ್ಪತ್ತಿಯನ್ನು ಮಾಡ್ತಾರೆ. ಆದರೆ ಕಳೆದ ವರ್ಷ ದುಃಖದಲ್ಲಿ ಹೇಳ್ತಾ ಇದ್ದೇನೆ ನಾನು, ಬರೀ 60 ರೂಪಾಯಿಗೆ ಮಾರಿದಂಥ ಒಂದು ಸಂದರ್ಭ ಇದೆ. ಕೈಪಿಡಿಗಳ ಬಿಡುಗಡೆ ಆಗ್ತದೆ. ಗೇರು ಬೆಳೆ ಮತ್ತು ಅಂತರ್ ಬೆಳೆಗಳ ಸಮಗ್ರ ಕೈಪಿಡಿ, ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ, ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಪೌಷ್ಟಿಕ ಕೈತೋಟ, ಇದು 4 ಕೈಪಿಡಿಗಳ ಬಿಡುಗಡೆಯನ್ನು ಮಾಡಬೇಕಾಗಿ ಸನ್ಮಾನ್ಯ SD ಸಂಪತ್ ಸಾಮ್ರಾಜ್ಯರವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಜಿಲ್ಲಾ ಕೃಷಿಕ ಸಮಾಜದ ದಕ್ಷಿಣ ಕನ್ನಡ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ SD ಸಂಪತ್ ಸಾಮ್ರಾಜ್ಯರವರು ಜೊತೆಯಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಕೂಡ ಸೇರ್ಕೊಳ್ಬೇಕಾಗಿ ವಿನಂತಿ ಮಾಡುತ್ತಾ, ಇದೀಗ ಗೇರು ಬೆಳೆ ಮತ್ತು ಅಂತರ್ ಬೆಳೆಗಳ ಸಮಗ್ರ ಕೈಪಿಡಿ, ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ, ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಪೌಷ್ಟಿಕ ಕೈತೋಟ, ಈ 4 ಕೈಪಿಡಿಗಳ ಬಿಡುಗಡೆ ಇದೀಗ ವೇದಿಕೆಯಲ್ಲಿರುವ ಸಂಪತ್ ಸಾಮ್ರಾಜ್ಯ ಮತ್ತು ಸೇರಿರುವಂಥ ಎಲ್ಲ ಅತಿಥಿಗಳ ಕಡೆಯಿಂದ. ಕೃಷಿಕರಿಗೆ ಅಭಿನಂದನೆ ಮಾಡುವಂತಹ ಸಂದರ್ಭಕ್ಕಾಗಿ ನಾವೆಲ್ಲ ಸಾಕ್ಷೀಭೂತರಾಗೋಣ ಎಂಬ ಮಾತಿನೊಂದಿಗೆ ಅಭಿನಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾದ ಒಂದು ಕೃಷಿಕರ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಒಂದು ತನ್ನ ಬದುಕನ್ನು ಸವಿಸಿದಂಥ ಕೃಷಿಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಇದೀಗ ವೇದಿಕೆಗೆ ಶ್ರೀ ದಯಾನಂದ್ ಭಟ್ರವನ್ನು ವೇದಿಕೆಗೆ ಆಹ್ವಾನ ಮಾಡ್ತೀವಿ. ದಯಾನಂದ್ ಭಟ್.
ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮಾರ್ನಾಡು ಗ್ರಾಮದಲ್ಲಿ ಸುಮಾರು 8.5 ಎಕರೆ ಜಮೀನಿನಲ್ಲಿ 4 ಎಕರೆ ಸಾವಯವ ಗೇರು ಕೃಷಿಯನ್ನು ಹೊಂದಿದ್ದು ಉಳ್ಳಾಲ 1, ಉಳ್ಳಾಲ 3, UN50 ಮತ್ತು ಭಾಸ್ಕರ ತಳಿಗಳನ್ನು ಬೆಳೆದಿದ್ದಾರೆ. ಇನ್ನುಳಿದ ಜಮೀನಿನಲ್ಲಿ ಭತ್ತದ ಕೃಷಿಯೊಂದಿಗೆ ಅಡಿಕೆ, ತೆಂಗು, ಕಾಳುಮೆಣಸು, ಬಾಳೆ ಅಲ್ಲದೆ 45 ವಿವಿಧ ಬಗೆಯ ಮಾವಿನ ತಳಿಗಳ ಮರಗಳನ್ನು ನೆಟ್ಟಿದ್ದು ಅರಣ್ಯ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇನ್ನಿತರ ಹಣ್ಣಿನ ಬೆಳೆಗಳಾದ ಚಿಕ್ಕು, ಅನನಾಸು, ರಂಬೂಟನ್, ಪಪ್ಪಾಯ ಹಾಗೂ ತರಕಾರಿಗಳನ್ನು ಕೂಡ ಬೆಳೆದಿದ್ದಾರೆ. ಕಾಂಪೋಸ್ಟ್ ಗೊಬ್ಬರ ಘಟಕ, ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಇವರ ಜಮೀನಿನಲ್ಲಿ ಕಾಣಬಹುದು. ಇವರ ವಿಶಿಷ್ಟ ಸಾಧನೆ ಎಂದರೆ ಈ ಎಲ್ಲ ಬೆಳೆಗಳನ್ನು ಕೇವಲ ಸಾವಯವ ಮಾದರಿಯಲ್ಲಿ ಅಳವಡಿಸಿ ಬೆಳೆಸುತ್ತಿದ್ದಾರೆ. ಸಾವಯವ ಗೇರು ಕೃಷಿಯಲ್ಲಿ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ಗೇರು ಮೇಳ 2024ರ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ಅಭಿನಂದನೆಗಳು ಸಲ್ಲಿಸಿ ಸನ್ಮಾನಿಸುತ್ತಿದ್ದೇವೆ. ಓರ್ವ ಸಾವಯವ ಕೃಷಿಕರಾಗಿ ತಮ್ಮ ಸಾಧನೆ ಎಲ್ಲರಿಗೂ ಸದಾ ಪ್ರೇರಣೆಯಾಗಲಿ ಎಂಬ ಆಶಯದ ಮಾತುಗಳು ಬೆಳೆಸಿದ ತಮಗೆ ಅಭಿನಂದನೆಗಳು. ಡಾಕ್ಟರ್ ಮಾರುತೇಶ್ ಎಂ, ಡಾಕ್ಟರ್ ಲಕ್ಷ್ಮಣ್, ಸಹ ಸಂಶೋಧನಾ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರ ಪರವಾಗಿ ನಿಮಗೆ ಇನ್ನಷ್ಟು ಕೃಷಿ ಬದುಕಿನಲ್ಲಿ ಉನ್ನತ ಅಲಂಕಾರಗಳು, ಉನ್ನತ ಸ್ಥಾನಮಾನ ಸಿಗಲಿ ಎಂಬ ಸಾಧನೆಗಳಿಗೆ ಸನ್ಮಾನ ಸಿಗಲಿ ಎಂಬ ಆಶಯದೊಂದಿಗೆ ಒಂದು ಚಪ್ಪಾಳೆಯ ಗೌರವವನ್ನು ದಯಾನಂದ ಭಟ್ರಿಗೆ ನೀಡಬೇಕಾಗಿ ವಿನಂತಿ. ಶ್ರೀಮತಿ ಪ್ರೇಮಾ ಹೆಗಡೆ ಅಭಿನಂದನಾ ಆಸನಕ್ಕೆ ಬರಬೇಕು. ಶ್ರೀಮತಿ ಪ್ರೇಮಾ ಹೆಗಡೆ, ಹಿರಿಯರಾದಂಥ ಪ್ರೇಮಾ ಹೆಗಡೆ, ಮಾಲಾಡಿ ಬೀಡು ಮನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ವಾಯಿ ಗ್ರಾಮದಲ್ಲಿ ಸುಮಾರು 5 ಎಕರೆ ಜಮೀನಿನಲ್ಲಿ ಗೇರು ಕೃಷಿಯನ್ನು ಹೊಂದಿದ್ದು ಉಳ್ಳಾಲ 1, ಉಳ್ಳಾಲ 3, VR3 ಮತ್ತು ಭಾಸ್ಕರ ತಳಿಯ ಗಿಡಗಳನ್ನು ಬೆಳೆದಿದ್ದಾರೆ. ಇದಲ್ಲದೆ 10 ಎಕರೆ ಜಮೀನಿನಲ್ಲಿ ಭತ್ತದ ಕೃಷಿಯೊಂದಿಗೆ ವಿದೇಶಿ ಹಣ್ಣುಗಳಾದ ಮೆಕಾಡಿಯಮಿಯಾ, ಡ್ರ್ಯಾಗನ್ ಹಣ್ಣುಗಳನ್ನು ಬೆಳೆದಿದ್ದಾರೆ. ತೋಟದ ಬೆಳೆಗಳಾದ ಅಡಿಕೆ, ತೆಂಗು, ಕಾಳುಮೆಣಸು, ನುಗ್ಗೆ, ತಾಳೆಮರ, ಚಿಕ್ಕು, ಪಪ್ಪಾಯ, ಅನನಾಸುಗಳು, ತರಕಾರಿಗಳನ್ನು ಇವರು ಬೆಳೆಯುತ್ತಿದ್ದಾರೆ. ಇದರೊಂದಿಗೆ ಇವರು ಮಲೆನಾಡ ಗಿಡ್ಡ ಹಸುಗಳನ್ನು ಕೂಡ ಸಾಕುತ್ತಿದ್ದು ಕಾಂಪೋಸ್ಟ್ ಗೊಬ್ಬರ ಹಾಗೂ ತುಂತುರು ನೀರಾವರಿಯ ಘಟಕಗಳನ್ನು ಇವರ ಜಮೀನಿನಲ್ಲಿ ಕಾಣಬಹುದು. ಗೇರು ಕೃಷಿಯಲ್ಲಿ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ಗೇರು ಮೇಳ 2024 ಸಂದರ್ಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ತಮ್ಮ ಈ ಸಾಧನೆ ಎಲ್ಲರಿಗೂ ಪ್ರೇರಣಾದಾಯಕವಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ತಮಗೆ ಅಭಿನಂದನೆಗಳು. ಚಪ್ಪಾಳೆ ಬರಲಿ. ಶ್ರೀ ನಿರಂಜನ್ ಸೀಮಿತ ವೇದಿಕೆ ಬರಬೇಕು. ಅಭಿನಂದನಾ ಆಸನದಲ್ಲಿ ಆಸೀನರಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಕಬೆಳ್ಳೂರು ಗ್ರಾಮದಲ್ಲಿ ಸುಮಾರು 5 ಎಕರೆ ಜಮೀನಿನಲ್ಲಿ ಗೇರು, ಅಡಿಕೆ, ತೆಂಗು, ಕಾಳುಮೆಣಸು ಹಾಗೂ ವಿವಿಧ ಹಣ್ಣುಗಳ ಬೆಳೆಗಳೊಂದಿಗೆ ಜೇನು ಕೃಷಿ, ನಾಟಿ ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಎರೆಹುಳು ಗೊಬ್ಬರ ಘಟಕ, ಕಾಂಪೋಸ್ಟ್ ಗೊಬ್ಬರ ಘಟಕ ಮತ್ತು ತ್ಯಾಜ್ಯ ನಿರ್ವಹಣೆಯ ಇತ್ಯಾದಿಗಳನ್ನು ಇವರು ಮಾಡಿರ್ತಾರೆ. ಇವರು ಕೃಷಿಯಲ್ಲಿ ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸುವುದರೊಂದಿಗೆ ಮಳೆ ನೀರಿನ ಕೊಯ್ಲು ತಂತ್ರಜ್ಞಾನವನ್ನು ಅನುಸರಿಸುತ್ತಿದ್ದಾರೆ. ಗೇರು ಬೆಳೆಯುವುದರೊಂದಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸುವ ಇವರ ಈ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ಈ ವರ್ಷದ ಗೇರು ಮೇಳ 2024ರ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ಸನ್ಮಾನದ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ತಮ್ಮ ಈ ಸಾಧನೆ ಎಲ್ಲರಿಗೂ ಸದಾ ಪ್ರೇರಣಾದಾಯಕವಾಗಲಿ ಎಂದು ಆಶಯಿಷ್ಟ ಅವರಿಗೆ ಗೌರವಪೂರ್ಣ ವಂದನೆಗಳು. CK ನವೀನ್ ಚಂದ್ರ, ಚಾತುಬಾಯಿ ಮನೆ, ಐವರ್ನಾಡು, ಇವರು ಅಭಿನಂದನಾ ಆಸನಕ್ಕೆ ಬರಬೇಕಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಐವರ್ನಾಡು ಗ್ರಾಮದಲ್ಲಿ ಸುಮಾರು 8 ಎಕರೆ ಸ್ವಂತ ಜಮೀನಿನಲ್ಲಿ ಮುಖ್ಯ ಆಧಾರ ಬೆಳೆ ಅಡಿಕೆ ಕೃಷಿಯೊಂದಿಗೆ ತೆಂಗು, ಉಪಬೆಳೆಯಾಗಿ ಬಾಳೆ, ರಬ್ಬರ್, ಕಾಳುಮೆಣಸು, ಜೇನು ಕೃಷಿ, ನಾಟಿ ಕೋಳಿ ಸಾಕಾಣಿಕೆ, ಮೊಲ ಮತ್ತು ಅಲಂಕಾರಿಕ ಮೀನು ಸಾಕಾಣಿಕೆ, ಅರಣ್ಯ ಕೃಷಿ, ಹಣ್ಣುಗಳ ತೋಟ, ಎರೆಹುಳು ಗೊಬ್ಬರ ಘಟಕ ಮತ್ತು ಕಾಂಪೋಸ್ಟ್ ಗೊಬ್ಬರ ಘಟಕ ಇತ್ಯಾದಿಯನ್ನು ಇವರು ಬೆಳೆಸಿರುತ್ತಾರೆ. ಇವರ ವಿಶಿಷ್ಟ ಸಾಧನೆ ಅಂದರೆ ಸಮಗ್ರ ಕೃಷಿ ಪದ್ಧತಿಯೊಂದಿಗೆ ಸಮುದ್ರದಲ್ಲಿ ಬೆಳೆಯುವ ಮುತ್ತುಗಳನ್ನು ಮನೆಯಂಗಳದಲ್ಲಿ ಬೆಳೆಯುವುದೆಂದು ತೋರಿಸಿಕೊಟ್ಟಿದ್ದಾರೆ. ನೋಡಿ, ಸಮುದ್ರದಲ್ಲಿ ಬೆಳೆಯುವ ಮುತ್ತುಗಳು ಇವರ ಮನೆಯ ಅಂಗಳದಲ್ಲಿ ಕೂಡ ಬೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮುತ್ತಿನ ಕೃಷಿಯನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಇವರದಾಗಿದೆ. ಸಮಗ್ರ ಕೃಷಿ ಪದ್ಧತಿ ಮತ್ತು ಸಿಹಿ ನೀರಿನ ಮುತ್ತು ಕೃಷಿಯಲ್ಲಿ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ಗೇರು ಮೇಳ 2024ರ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ಅಭಿನಂದನೆಗಳು ಸಲ್ಲಿಸಿ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಓರ್ವ ಪ್ರತಿಭಾನ್ವಿತ ಕೃಷಿಕರಾಗಿ ತಮ್ಮ ಈ ಸಾಧನೆ ಎಲ್ಲರಿಗೂ ಸದಾ ಪ್ರೇರಣೆಯಾಗಲಿ ಎಂಬ ಮಾತುಗಳೊಂದಿಗೆ ಆಶಯವನ್ನು ವ್ಯಕ್ತಪಡಿಸುವ ಅಭಿನಂದನೆಗಳು. ಶ್ರೀಮತಿ ವಿಲ್ಮಾ ಪ್ರಿಯಾ ಅಲ್ಬುಕರ್ಕ್, ಇವರು ಅಭಿನಂದನಾ ಆಸನಕ್ಕೆ ಬರಬೇಕಾಗಿ ವಿನಂತಿ. ಶ್ರೀಮತಿ ವಿಲ್ಮಾ ಪ್ರಿಯಾ ಅಲ್ಬುಕರ್ಕ್, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮ್ತಾಡಿ ಗ್ರಾಮದಲ್ಲಿ ಸುಮಾರು 9 ಎಕರೆ ಜಮೀನಿನಲ್ಲಿ ಗೇರು, ಅಡಿಕೆ ಕೃಷಿಯೊಂದಿಗೆ ತೆಂಗು, ಜಾಯಿಕಾಯಿ, ರಬ್ಬರ್, ಕಾಳುಮೆಣಸು ಹಾಗೂ ಬೇರೆ ಬೇರೆ ಹಣ್ಣುಗಳ ಮರಗಳನ್ನು ನೆಟ್ಟವರು. ನಾಟಿ ಕೋಳಿ ಸಾಕಾಣಿಕೆ, ಬಾತುಕೋಳಿ ಸಾಕಾಣಿಕೆ, ದನ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಮೊಲ ಮತ್ತು ಗಿನ್ನಿ ಪಿಗ್ಸ್ ಸಾಕಾಣಿಕೆ ಅಲ್ಲದೆ
ಎರೆಹುಳ ಗೊಬ್ಬರ ಘಟಕ ಮತ್ತು ಕಾಂಪೋಸ್ಟ್ ಗೊಬ್ಬರ ಘಟಕ, ಮಳೆ ನೀರಿನ ಕೊಯ್ಲು ಇತ್ಯಾದಿಯನ್ನು ಇವರ ಜಮೀನಿನಲ್ಲಿ ಕಾಣಬಹುದು. ಇವರು ಉತ್ತಮ ನೀರಾವರಿ ಉಪಯೋಗಕ್ಕಾಗಿ ಕಿಂಡಿ ಅಣೆಕಟ್ಟುಗಳನ್ನು ಹಾಗೂ ಕೃಷಿ ಹೊಂಡವನ್ನು ಅಳವಡಿಸಿಕೊಂಡಿರುತ್ತಾರೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ಗೇರುಮೇಳ 2024ರ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸನ್ಮಾನಿಸುತ್ತಿದ್ದೇವೆ. ನಿಮ್ಮ ಈ ಸಾಧನೆ ಎಲ್ಲ ಕೃಷಿಕರಿಗೆ ಸದಾ ಪ್ರೇರಣೆಯಾಗಿರಲಿ ಎಂಬುದೇ ನಮ್ಮ ಆಶಯ. ಇದೀಗ ಗೇರುಮೇಳ ಮತ್ತು ವಿಚಾರ ಸಂಕಿರಣದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಿಗೆ ಸನ್ಮಾನದ ಅಭಿನಂದನೆಯ ಗೌರವ ಇದೀಗ ವೇದಿಕೆಯಲ್ಲಿ. ಸಾಧಕರಿಗೆ ಸಾಧನೆಯನ್ನು ಗುರುತಿಸುವುದು ನಮ್ಮ ಸಂಪ್ರದಾಯ. ಈ ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ 5 ಸಾಧಕರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಿದ್ದೇವೆ. ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ವತಿಯಿಂದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಪ್ಪಿಕಾಡು ಬುಳ್ಳಾಳದಲ್ಲಿ ನಡೆಯುತ್ತಿರುವಂತಹ ಗೇರುಮೇಳ ವಿಚಾರ ಸಂಕಿರಣದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನ ಮಳಿಗೆಯ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದ್ದಾರೆ ಶ್ರೀಮತಿ ಮಮತಾ ಡಿ ಗಟ್ಟಿ ಅವರು. ದಿವಂಗತ ಸಂಜೀವ ಗಟ್ಟಿ, ಕೈರಂಗದ ದಿವಂಗತ ಸಂಜೀವ ಗಟ್ಟಿಯವರ ಸುಪುತ್ರಿ ದಿವಂಗತ ಸಂಜೀವ ಗಟ್ಟಿಯವರು ಕೂಡ ಒಬ್ಬ ಪ್ರಗತಿಪರ ಕೃಷಿಕರಾಗಿದ್ದಾರೆ. ಅವರ ಸುಪುತ್ರಿ ಇದೀಗ 3 ಸಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಮೊನ್ನೆ ತಾನೇ 4 ದಿವಸಕ್ಕಿಂತ ಮೊದಲು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಅವರ ಆ ಒಂದು ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಪ್ರಥಮ ಕಾರ್ಯಕ್ರಮವೇ ಗೇರು ಮೇಳದ ಕಾರ್ಯಕ್ರಮ. ಅದರಿಂದ ಆ ಒಂದು ಪ್ರಥಮ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪೂರ್ತಿ ಇತ್ತು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೇರು ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆ ಮಾಡಿದಂಥ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ಮಮತಾ ಗಟ್ಟಿ ಅವರ ಶುಭಾಂಶನೆಯ ಮಾತುಗಳು. ದಯವಿಟ್ಟು ವಿದ್ಯಾರ್ಥಿಗಳು ಕೂತ್ಕೊಳ್ಳಿ. ಎಲ್ಲರಿಗೂ ವಂದನೆಗಳು. ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ನಡೀತಕ್ಕಂಥ ನಾನು ಈ ಒಂದು ಗೇರು ನಿಗಮದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿ ಬಂದ ಮೇಲೆ ನಡೀತಕ್ಕಂಥ ಪ್ರಥಮ ಕಾರ್ಯಕ್ರಮವೇ ನನಗೆ ಸೌಭಾಗ್ಯವಾಗಿ ಈ ಕಾರ್ಯಕ್ರಮ ದೊರಕಿದೆ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ವೇದಿಕೆಯಲ್ಲಿರುವ ಗಣ್ಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿಗಳೇ, 5 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ತಾವೆಲ್ಲರೂ ಕೂತ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂಘಟಕರು, ಇವತ್ತಿನ ಕಾರ್ಯಕ್ರಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಗೇರುಮೇಳ ವಿಚಾರ ಸಂಕಿರಣ, ಹಾಗೆಯೇ ಪ್ರಗತಿಪರ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮ, ಇವೆಲ್ಲವನ್ನು ಕೂಡ ಜಂಟಿಯಾಗಿ ಇಟ್ಟುಕೊಂಡು ಈ ನಮ್ಮ ಸಂಶೋಧನಾ ಕೇಂದ್ರದಿಂದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿದಂಥ, ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಗೇರುವಿನ ಬಗ್ಗೆ ತಿಳಿಸಿದಂಥ ಆದರಣೀಯರು, ಗೌರವಾನ್ವಿತರೂ ಆಗಿರ್ತಕ್ಕಂಥ ಸಂಶೋಧನಾ ನಿರ್ದೇಶಕರೂ ಆಗಿರ್ತಕ್ಕಂಥ ಡಾಕ್ಟರ್ BM ದುಷ್ಯಂತ್ ಕುಮಾರ್ ಅವರೇ, ಹಾಗೆಯೇ ಕಾರ್ಯಕ್ರಮದ
ತಾಂತ್ರಿಕ ಕೈಪಿಡಿಯನ್ನು ಬಿಡುಗಡೆ ಮಾಡಿದಂಥ ಹಿರಿಯರೂ ಆಗಿರ್ತಕ್ಕಂಥ ಶ್ರೀ ಎಸ್ ಟಿ ಸಂಪತ್ ಸಾಮ್ರಾಜ್ಯರವರೇ, ಕಾರ್ಯಕ್ರಮದ ಅಧ್ಯಕ್ಷರೇ, ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನಿತರಾಗಿರ್ತಕ್ಕಂಥ ದಯಾನಂದ್ ಭಟ್ರವರೇ, ಪ್ರೇಮಾ ಹೆಗ್ಡೆಯವರೇ, ನಿರಂಜನ್ ಸೇಮಿತ್ರವರೇ, ನವೀನ್ ಚಂದ್ರರವರೇ, ಶ್ರೀಮತಿ ವಿಲ್ಮಾ ಪ್ರಿಯಾ ಅಲ್ಬುಕರ್ಕ್ರವರೇ, ಹಾಗೆಯೇ ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರಾದ ಕೆಂಪೇಗೌಡರವರೇ, ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರವೀಣ್ರವರೇ, ಹಾಗೆ ಮೀನುಗಾರಿಕಾ ಡೀನ್ ಆಗಿರ್ತಕ್ಕಂಥ ಆಂಜನೇಯಪ್ಪರವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಧನಕೀರ್ತಿ ಬಳಿಪಾರವರೇ, ಈಗ ತಾನೇ ಮಾತಾಡಿ ತೆರಳಿದಂಥ ಮನೋಹರ್ ಶೆಟ್ಟಿಯವರೇ, ಸುಧೀರ್ ಕಾಮತ್ ಅವರೇ, ಧನುಂಜಯ್ ಅವರೇ, ಚೆನ್ನಕೇಶವರವರೇ, ರಮೇಶ್ ಅವರೇ, ಹಾಗೆ ವಿಸ್ತರಣಾ ನಿರ್ದೇಶಕರಾಗಿರ್ತಕ್ಕಂಥ ಗುರುಮೂರ್ತಿಯವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಮಾಡಿದಂಥ ಈ ಸಂಸ್ಥೆಯ ಮುಖ್ಯಸ್ಥರೂ ಆಗಿರ್ತಕ್ಕಂಥ ಡಾಕ್ಟರ್ ಮಾರುತೇಶ್ ರವರೇ, ಹಾಗೆ ಪ್ರಾಸ್ತಾವಿಕ ಮಾತುಗಳನ್ನಾಡ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣರವರೇ, ಮುಂಭಾಗದಲ್ಲಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ಕೃಷಿಕರೇ, ಮಾಧ್ಯಮದ ಸಹೋದರ ಬಂಧುಗಳೇ, ಹಾಗೆ ಎಲ್ಲ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಈ ಸಂಶೋಧನಾ ಕೇಂದ್ರದಲ್ಲಿ ದುಡಿತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಭಾಳಷ್ಟು ಅತ್ಯುತ್ತಮ ಕಾರ್ಯಕ್ರಮ, ಸಂತೋಷ ಆಗ್ತದೆ. ನಮ್ಮ ನಿಗಮದೇ ಇಲಾಖೆಯದೇ ಈ ಒಂದು ಕಾರ್ಯಕ್ರಮ ನನಗೆ ಮೊದಲಾಗಿ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿರಿಯರು, ಸಂಶೋಧಕರು, ವಿಜ್ಞಾನಿಗಳು ಹೇಳಿದಂಥ ಮಾತಿನಿಂದ ಕೆಲವೊಂದು ವಿಚಾರಗಳು ಕೂಡ ನಮಗೆ ಗೊತ್ತಾಗ್ತದೆ ಅನ್ನೋದನ್ನು ನಾನು ನನ್ನ ಅನುಭವವಾಗಿ ತೆಕ್ಕೊಳ್ಳಿಕ್ಕೆ ಬಯಸ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಕೆಲವೊಂದು ಗೇರು ಕೃಷಿಯ ತಳಿಗಳ ಬಗ್ಗೆ ನಮಗೆ ತಿಳಿಸಿದರು. ಎಷ್ಟೊಂದು ಬಗೆಯ ಗೇರುವಿನಲ್ಲಿ ಕೂಡ ತಳಿಗಳು ಇವೆ ಅನ್ನೋದನ್ನು ನಮ್ಮ ಹಳ್ಳಿ ಜನರಿಗೆ ನಿಜವಾಗಿ ನೋಡಿದರೆ ನಮಗೆ ಅದರ ತಳಿಯ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಇರುವುದಿಲ್ಲ. ಆದರೆ ಎಷ್ಟೊಂದು ಬಗೆಯ ತಳಿಗಳಿವೆ ಅನ್ನೋದನ್ನು ಇಂತಹ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ಸಂಸ್ಕರಣೆ ಮಾಡಿ ಅದನ್ನು ಸಂಶೋಧನೆ ಮಾಡಿ ಇಡಿಸಿ ನಿಜವಾಗಿ ಪ್ರಾಯೋಗಿಕವಾಗಿ ಕೂಡ ಕೊಟ್ಟಾಗ ಅದು ನಮಗೆ ಇವತ್ತಿಂಥ ಕೇಂದ್ರಗಳಿಂದ ತಿಳಿಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಮೊದಲಾಗಿ ತಿಳಿಯಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ನೆಲೆಯಲ್ಲಿ ಇವತ್ತು ಗೇರು ಅನ್ನೋಂಥದ್ದು ಅದೊಂದು ಕೃಷಿಕರ ಆದಾಯ ಹೆಚ್ಚಿಸ್ತಕ್ಕಂಥ ವಾಣಿಜ್ಯ ಬೆಳೆ. ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದರು, ಇದರಿಂದ ಆಗುವಂಥ ಸಂಶೋಧನೆ ಮಾಡಿ ಎಷ್ಟೊಂದು ವಿಚಾರಗಳನ್ನು ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಪರಿಚಯಿಸಿದರು. ಆರಂಭದಲ್ಲಿ ಇದು ಮಣ್ಣಿನ ನೆಲ ಮತ್ತು ಜಲ ಸಂರಕ್ಷಣೆಗೋಸ್ಕರ ಈ ಒಂದು ಬೆಳೆಯನ್ನು ಬೆಳೀತಿದ್ರು ಅನ್ನೋದು ಕೂಡ ನಮ್ಮ ಹಿರಿಯರು ನೀರು ಇಂಗಿಸ್ಲಿಕ್ಕೆ ಕೂಡ ಮಾಡ್ತಿದ್ರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ನಂತರ ಇದು ಕೃಷಿಯ ಮೂಲಕ ವಿದೇಶಿ ವಿನಿಮಯವನ್ನು ಗಳಿಸುವಂತಹ ಬೆಳೆಯಾಗಿ ಗೇರು ಎತ್ತರದ ಸ್ಥಾನಕ್ಕೆ ಕೂಡ ಬಹಳಷ್ಟು ಹೋಯಿತು. ತದನಂತರ ಇವತ್ತು ತೆಂಗು ಹಾಗೆ ಕಂಗಿನ ಪ್ರಾಮುಖ್ಯತೆ ಇಂತಹ ಕರಾವಳಿ ಭಾಗದಲ್ಲಿ ಜಾಸ್ತಿ ಆದಾಗ ಇದಕ್ಕೆ ಕೃಷಿಕರು ಜಾಸ್ತಿ ಉತ್ತೇಜನವನ್ನು ಕೊಡುವುದನ್ನು ಕಡಿಮೆ ಮಾಡಿದಾಗ ಈ ಒಂದು ಬೆಳೆಗೆ ಸ್ವಲ್ಪ ಪ್ರಾಮುಖ್ಯತೆ ಕಡಿಮೆ ಆಯಿತು ಅಂತೇಳಿ ನೀವೆಲ್ಲರೂ ತಿಳ್ಕೊಂಡಿದ್ದೇವೆ. ನಾನು ಮೊನ್ನೆ ನನ್ನ ಗೇರು ನಿಗಮದ MD ಅವರ ಹತ್ರ ಮಾತಾಡಿದೆ, ಹೇಗೆಲ್ಲ ನಡೀತದೆ ಏನಿದೆ. ನನಗೂ ಇದು ಹೊಸ ಒಂದು ನಿಗಮದ ಒಂದು ಇಲಾಖೆ ಆಗಿದ್ದ ಕಾರಣ ತಿಳ್ಕೊಳ್ಳುವಾಗ ಹೇಳಿದರು, ಈಗ ನಮ್ಮ ನಿಗಮದ ಪ್ರಕಾರ ಒಂದು ಗಿಡದಲ್ಲಿ 4 kg ಅಂತ ನಾವು ಹಾಕ್ತೇವೆ ಅಂತ ಹೇಳಿದರು, ತೋರಿಸ್ತಾ ಇದ್ದಾರೆ ನಮಗೆ. ಆದರೆ ಇವತ್ತು ಅದನ್ನು ಸ್ವಲ್ಪ ಲಾಸ್ ಇದೆ ಹಾಗೆ ಹೀಗೆ ಅಂತ ನಾನು ಹೇಳಿದಾಗ ಕೂಡ ನಾನು ಹೇಳಿದ್ದೇನೆ, ಈಗ ನಾವೆಲ್ಲ ಸ್ವಲ್ಪ ಹಳ್ಳಿಯವರಾದ ಕಾರಣ ನಮಗೆ ಗೊತ್ತಿತ್ತು ಒಂದು ಗಿಡದಲ್ಲಿ ಎಷ್ಟು ಬರ್ತದೆ ಏನು ಬರ್ತದೆ. ನಮ್ಮ ಮನೆಯಲ್ಲಿ ಕೂಡ ಜಾಗದಲ್ಲಿ ಕೂಡ ನಮ್ಮಲ್ಲಿ ಇತ್ತು. ಆದರೆ ಅಷ್ಟೊಂದು ಆಗೊಬ್ಬರು ಹೇಳಿದ್ರಲ್ಲ, ನಮ್ಮ ಕೃಷಿಕರು ಹೇಳಿದರು, ಹೋಗುವಾಗ ಎಷ್ಟೊಂದು ಡಬ್ಬಿಯಲ್ಲಿ ಹಾಕಿಟ್ಟುಕೊಂಡು ಒಂದು ಬೆಳಿಗ್ಗೆ ಎದ್ದು ಆ ಸಂದರ್ಭದಲ್ಲಿ ಕೂಡ ಕೆಳಗೆ ಬಿದ್ದಾಗ ಆ ಒಂದು ಬೀಜಗಳನ್ನು ಹೆಕ್ಕಿ ಎಷ್ಟೋ ಮನೆಯಲ್ಲಿ ಹೆಂಗಸರು ಕೂಡ ಮಕ್ಕಳು ಕೂಡ ಆ ಒಂದು ಅದರ ಬೀಜವನ್ನು ಒಳಗಡೆ ಇಟ್ಟು ಒಂದು ಸಂದರ್ಭದಲ್ಲಿ ಅದನ್ನು ಆರ್ಥಿಕವಾಗಿ ಕೂಡ ಬಳಸ್ತಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ಬಹುಶಃ ಈಗ ಯಾಕೆ ಅದು ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ನಾನು ತಿಳಿದಾಗ ಹೇಳ್ತಾರೆ, ಅದಕ್ಕೆ ಈಗಾಗಲೇ ಒಂದು ಹೂವುಗಳು ಅರಳೋದು ಹೋಗಿ ಪುನಃ ತಳ್ತದೆ ಅನ್ನುವಂಥ ಮಾತುಗಳನ್ನು ನನ್ನ ಗಮನಕ್ಕೆ ತಂದರು. ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಬಹುಶಃ ಈ ಒಂದು ಬೆಳೆ ಮುಂದೆ ಬರಬೇಕು. ನಿಜವಾಗಿ ಕೂಡ ಇವತ್ತು
ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ, ಇಂಪೋರ್ಟ್ ಜಾಸ್ತಿ ಆಗಿದೆ ಅನ್ನೋದು ಕೂಡ ಇದರಲ್ಲಿ ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಮ್ಮ ನಿಗಮ ಇದು ಒಟ್ಟಾಗಿ ಸೇರಿಕೊಂಡು ನಾವು ಕೃಷಿಕರಿಗೆ ಅಲ್ಲಲ್ಲಿ ಒಂದೊಂದು ಭಾಗಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಕಾರ್ಯಪ್ರವೃತ್ತರಾಗಲಿಕ್ಕೆ, ಅವರಿಗೆ ಕಾರ್ಯನಿರತರಾಗಲಿಕ್ಕೆ ನಾವೊಂದು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿಕೊಂಡಾಗ ಈ ಬೆಳೆ ಪ್ರತಿಯೊಂದು ಮನೆಗೂ ಕೂಡ ಒಂದು ಗೇರು ಗಿಡ ಒಂದು ಮನೆ, ಒಂದು ಗೇರು ಗಿಡ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ರಾಜ್ಯದಾದ್ಯಂತ ರೂಪಿಸಿದರೆ ಖಂಡಿತವಾಗಿ ಕೂಡ ಇದಕ್ಕೆ ಮಾನ್ಯ ಸಚಿವರನ್ನು ಕರೆಸಿ ಪ್ರತಿಯೊಂದು ಮನೆಯವರ ಎದುರುಗಡೆ ಈ ಗೇರು ಗಿಡ ಒಂದು ಬೆಳೆಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು. ಅಂತಹ ಕಾರ್ಯಕ್ರಮಗಳಿಂದ ನಾವು ಚಾಲನೆಯನ್ನು ಕೊಡಬೇಕು ಅಂತ ಕೂಡ ನನ್ನದೊಂದು ಕಾನ್ಸೆಪ್ಟ್ ಇದೆ. ಯಾಕಂತೇಳಿದರೆ ನಮ್ಮ ಮಕ್ಕಳು, ನಾನು ಯಾಕೆ ವಿದ್ಯಾರ್ಥಿಗಳನ್ನು ಕೂರ್ಲಿಕ್ಕೆ ಹೇಳಿದೆ ಅಂತೇಳಿದರೆ, ಇವತ್ತಿನ ಮಕ್ಕಳು ಬೀಜ ತಿಂತಾರೆ ಸತ್ಯ, ಆದರೆ ಗೇರು ಹಣ್ಣು ತಿನ್ನಲ್ಲ, ಗೊತ್ತಿಲ್ಲ, ಅವರಿಗೆ ಸಿಗುವುದಿಲ್ಲ. ಆದರೆ ಆ ಗೇರು ಹಣ್ಣಿನಿಂದ ಈಗ ವಿಜ್ಞಾನಿಗಳು ಹೇಳಿದ ಪ್ರಕಾರ ಎಷ್ಟೊಂದು ಅದರಲ್ಲಿ ಒಂದು ಕಿತ್ತಳೆ ಹಣ್ಣಿನ, ನಾನೀಗ ನೋಡಿದೆ ಇದರಲ್ಲಿ ಎಷ್ಟು ಪ್ರತಿ 100 ಗ್ರಾಮ್ ಗೇರು ಹಣ್ಣಿನಲ್ಲಿ ಎಷ್ಟು ಜೀವರಾಸಾಯನಿಕ ಅಂಶಗಳು ಸಿಗ್ತದೆ ಅನ್ನೋದು ಕೂಡ ನಮಗೆ ನಿಜವಾಗಿ ಗೊತ್ತಿಲ್ಲ. ಗೇರು ಅಂದರೆ ಅದನ್ನಷ್ಟು ತಾತ್ಸಾರ ಮನೋಭಾವವಾಗಿ ನಾವು ನೋಡ್ತಿದ್ದೆವು. ಆದರೆ ಇವತ್ತು ಕಿತ್ತಳೆ ಹಣ್ಣಿಗಿಂತಲೂ ಕೂಡ 5 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇರ್ತಕ್ಕಂಥ ಒಂದು ವಸ್ತು ಅಂತೇಳಿದರೆ ಅದು ಗೇರು ಅನ್ನೋದನ್ನು ಇವತ್ತು ಸಂಶೋಧನೆಯಿಂದ ಗೊತ್ತಾಗಿದೆ. ಹಾಗಾಗಿ ನಾನು ಹೇಳೋದು, ಮಕ್ಕಳಿಗೆ ನೀರಿನ ಅಂಶ, ಶರ್ಕರ, ಪ್ರೋಟೀನ್, ಕೊಬ್ಬು, ನಾರು, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ, ಸಿ ಜೀವಸತ್ವ, ಲವಣಾಂಶಗಳು, ಥೈಮಿನ್, ರೈಬ್ಲೋಪೆವಿನ್, ನಿಯೋಟಿಕ್ ಆ್ಯಸಿಡ್, ಎ ಜೀವಸತ್ವ ಇವೆಲ್ಲವೂ ಕೂಡ ಈ ಗೇರು ಹಣ್ಣಿನಲ್ಲಿ ಇದೆ ಅನ್ನೋದಾದರೆ ನಿಜವಾಗಿ ಕೂಡ ಇದು ರಸಬಾಳೆಯಾಗಿ ನಾವು ಗೇರು ಹಣ್ಣನ್ನು ತಿಂದರೆ ಅಷ್ಟು ನಮ್ಮ ಆರೋಗ್ಯಕ್ಕೆ, ನಮ್ಮ ಮಕ್ಕಳಿಗೆ ಇದು ಪ್ರಯೋಜನ ಆಗ್ತದೆ. ವಿದ್ಯಾರ್ಥಿಗಳೇ, ನೀವು ಎಷ್ಟು ಜನ ಗೇರು ಹಣ್ಣೀಗ ತಿಂತಾ ಇದ್ದೀರಿ ಗೊತ್ತಿಲ್ಲ. ಎಲ್ಲೂ ಕೂಡ ಗೇರು ಹಣ್ಣನ್ನು ತಿನ್ನೋದು ಕಮ್ಮಿ ಮಾಡಬೇಡಿ. ಎಲ್ಲಿ ಗೇರು ಹಣ್ಣು ಸಿಕ್ಕಿದರೂ ಕೂಡ ನಮ್ಮ ಮಕ್ಕಳು ಅದನ್ನು ತಿನ್ನಬೇಕೆನ್ನೋದೇ ನಮ್ಮ ಆಶಯ ಆಗಬೇಕು. ಇವತ್ತು ನಿಜವಾಗಿ ಇದನ್ನು ನಾವು ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಗೇರು ಹಣ್ಣು ಬೇರೆ ಬೇರೆ ನಾವು ವಸ್ತುಗಳನ್ನು ಇವತ್ತು ಮಾರ್ಕೆಟಲ್ಲಿ ಸಿಗುವುದಕ್ಕೆ 500 ರೂಪಾಯಿ 1 kg ಕೊಟ್ಟು ಕೂಡ ನಾವು ತರ್ತೀವಿ. ಆದರೆ ಅದಕ್ಕಿಂತ ಎಲ್ಲದಕ್ಕೂ ಕೂಡ ಜಾಸ್ತಿ ಈ ಗೇರು ಹಣ್ಣಿನಲ್ಲಿ ಇದೆ ಅನ್ನೋದನ್ನು ಇವತ್ತು ಸಂಶೋಧಕರು, ವಿಜ್ಞಾನಿಗಳು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಗೇರು ಹಣ್ಣಿನ ಈಗ ಜ್ಯೂಸನ್ನು ಕೊಟ್ಟರು, ಬಹಳಷ್ಟು ರುಚಿಯಾದಂಥ ಆ ಜ್ಯೂಸನ್ನು ಕುಡಿದಾಗ ಕೂಡ ನಾವೆಲ್ಲರೂ ಆ ಪೌಷ್ಟಿಕಾಂಶ ನಮ್ಮ ಜೀವಕ್ಕೆ ಸಿಕ್ಕಿದಾಗ ಆರೋಗ್ಯವೇ ಭಾಗ್ಯ. ನಾವು ಹೇಳ್ತೀವತ್ತು ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡಿಕೊಳ್ಬೇಕಾಗ್ತದೆ. ಒಮ್ಮೆ ನಮ್ಮ ಆರೋಗ್ಯ ಕೆಟ್ಟರೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಪೌಷ್ಟಿಕಾಂಶಗಳು, ನಮ್ಮ ದೇಹಕ್ಕೆ ಬೇಕಾದಂಥ ಪ್ರತಿಯೊಂದು ಅಂಶಗಳು ಕೂಡ ನಮ್ಮ ಮಕ್ಕಳಿಗೆ ಇವತ್ತು ಸಿಕ್ಕಿದಾಗ ಎಳೆಯ ಪ್ರಾಯದಲ್ಲಿ ನಿಜವಾಗಿ ಕೂಡ ನಮ್ಮ ಮಕ್ಕಳ ಆರೋಗ್ಯವೂ ಕೂಡ ಅಭಿವೃದ್ಧಿ ಆಗ್ತದೆ. ನಾವು ಹೇಳ್ತೀವಿ ಇವತ್ತಿನ ಮಕ್ಕಳಿಗೆ ಒಮ್ಮೊಮ್ಮೆ ಅಷ್ಟು ಸ್ವಲ್ಪ ನಡೆದ ತಕ್ಷಣ ಅವರಿಗೆ ಆಯಾಸ ಆಗ್ತದೆ. ನೀವು ಎಷ್ಟೋ ನಡೆದು ಶಾಲೆಗೆ ಹೋಗಿ ಏನಿದ್ರು ಕೂಡ ಬಿಸಿಲಲ್ಲಿ ಎಲ್ಲ ಇದ್ದು ಬಂದವರು. ನಮ್ಮ ಮಕ್ಕಳಿಗೀಗ ಏನೂ ಕೆಲಸ ಇಲ್ಲ, ರೆಡಿ ಮಾಡಿಟ್ಟು ನಾವು ಹತ್ತಿರ ಕೊಟ್ಟರು ಕೂಡ ಅವರಿಗೆ ಓದೋದು ಬಿಟ್ಟು ಬೇರೆ ಆಯಾಸ ಆಗ್ತದೆ. ಇವೆಲ್ಲ ಯಾಕೆ ಕಾರಣ ಅಂತೇಳಿದರೆ ಬೆಳೆಯುವಂತಹ ರೀತಿಗಳು. ಇವೆಲ್ಲವನ್ನು ಕೂಡ ನಾವು ಪೋಷಕರಾಗಲಿ ನಮ್ಮ ಮಕ್ಕಳಿಗೆ ಅಂತಹ ಒಂದು ವಿಷಯಗಳನ್ನು ತಿಳಿಸಿದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು, ನಮ್ಮ ಮನೆ ಮುಂದೆ ಸಿಗ್ತಕ್ಕಂಥ ವಸ್ತುಗಳ ಮಹತ್ವವನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಿದಾಗ ಖಂಡಿತವಾಗಿ ಕೂಡ ಇಂತಹ ಬೆಳೆಗಳಿಗೆ ಪ್ರಾಧಾನ್ಯತೆ ಸಿಗ್ತದೆ. ಬೆಳೆಯ ಸಿರಿ ಮೊಳಕೆಯಲ್ಲೇ ಅಂದಾಗೆ ನಾವು ಎಳೆಯದ್ರಲ್ಲೇ ನಮ್ಮ ಮನೆಯ ಭಾಗದಲ್ಲಿ ಅವೆಲ್ಲವನ್ನು ಕೂಡ ನಾವು ಅದನ್ನು ಗಳಿಸ್ಕೊಳ್ಬೇಕು. ಹಾಗಾಗಿ ಇವೆಲ್ಲವೂ ನಮ್ಮ ಹಳ್ಳಿ ಭಾಗದಲ್ಲಿ ಸಿಗ್ತಕ್ಕಂಥ ವಸ್ತುಗಳು. ಇದು ನಿಜವಾಗಿ ಕೂಡ ಮುಂದಿನ ದಿನದಲ್ಲಿ ಹೇಳಿದರು ಆಗಾಗಲೇ ಮನೋಹರ್ ಶೆಟ್ಟರು, ಆಗಾಗಲೇ ನಾವೆಲ್ಲರೂ ಒಗ್ಗಟ್ಟಾಗಿ ಇಂತಹ ಕೆಲಸ ಕಾರ್ಯಗಳನ್ನು ಪ್ರೀತಿ ವಿಶ್ವಾಸದಿಂದ ಕೃಷಿಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಿದರೆ ನಿಜವಾಗಿ ಕೂಡ ಹಸಿರಾದಂಥ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಕೊಟ್ಟಂಥ ಅವಕಾಶ ಅಂತ ಈ ನಿಗಮದ ಅಧ್ಯಕ್ಷೆಯಾಗಿ ನಾನು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಂಡು ನಮ್ಮಿಂದ ಎಷ್ಟು ಸಮಾಜಕ್ಕೆ ಇದರಿಂದ ಸಹಕಾರ ಮಾಡಲಿಕ್ಕೆ ಆಗ್ತದೆ, ನೇರವಾಗಿ ಕೃಷಿಕರಿಗೆ ಎಷ್ಟು ಇದರಿಂದ ಸಹಕಾರ ಮಾಡಲಿಕ್ಕೆ ಆಗ್ತದೆ, ನಾನು ಖಂಡಿತವಾಗಿಯೂ ಇದಕ್ಕೆ ಶ್ರಮವನ್ನು ಪಡ್ತೇನೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿಕೊಂಡು ನಿಮ್ಮ ಜೊತೆ ಸಹೋದರಿಯಾಗಿ ಸದಾ ಇರ್ತೇನೆ. ಈಗಾಗಲೇ ಸನ್ಮಾನಿತರಲ್ಲಿ 5 ಜನ ಇದ್ದರು. ದಯಾನಂದ್ ಭಟ್ ಅವರು, ಪ್ರೇಮಾ ಹೆಗ್ಡೆಯವರು, ನಿರಂಜನ್
ನಿರಂಜನ್ರವರು, ನವೀನ್ ಚಂದ್ರ ಅವರು, ವಿಲ್ಮಾ ಪ್ರಿಯರವರು ಅವರ ಬಗ್ಗೆ ಹೇಳಿದರು. ಅಂಥ ಕೃಷಿಕರನ್ನು ಕೂಡ ಪಡೆದಂತಹ ಜಿಲ್ಲೆ ನಮ್ಮದು. ನಿಮಗೆ ಖಂಡಿತವಾಗಿ ಕೂಡ ಅಭಿನಂದಿಸ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಸಾಧ್ಯವಾದರೆ ನಿಮ್ಮ ಮನೆಗೆ ನಾವು ಭೇಟಿ ನೀಡಿ ನಿಜವಾಗಿ ಕೂಡ ಬೆಳೆಯುವಂಥ ರೀತಿಗಳನ್ನು ನೋಡಿ ಮುಂದಿನವರಿಗೂ ಕೂಡ ನಮಗೆ ಈ ಒಂದು ಕಾರ್ಯಾಗಾರ ಮಾಡುವಾಗ ನೀವೆಲ್ಲ ಮೋಡೆಲ್ ಆಗಿದ್ದರೆ ನೀವು ನಿಮ್ಮಿಂದಲೇ ಅವರಿಗೆ ಮಾತುಗಳನ್ನು ಆಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೀಪವನ್ನು ಉರಿಸಿದಾಗೆ 5 ಬೆರಳು ಸೇರಿ ಒಂದು ಮುಷ್ಟಿಯು ಒಂದಾಗಿ ಕೃಷಿಕರು, ವಿಜ್ಞಾನಿಗಳು, ಇಲಾಖೆ, ಸಮಾಜ, ಮಕ್ಕಳು ಎಲ್ಲವೂ ಒಟ್ಟು ಸೇರಿ ಒಂದಾಗಿ ಯಶಸ್ಸಿನಿಂದ ಕೂಡಿದರೆ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಇಂಥ ಕೃಷಿ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಂಥ ಈ ಗೇರು ಮೇಳ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಇಲಾಖೆಯವರನ್ನು ವಂದಿಸಿಕೊಂಡು ಅಪ್ಪಟ್ಟ